ಭೂಮಿಯ ಅತ್ಯಂತ ರಹಸ್ಯಮಯ ಸ್ಥಳಗಳು. ನಂಬರ್ 1, ಬರ್ಮುಡಾ ತ್ರಿಕೋನ. ನಾಪತ್ತೆಯಾಗುವ ವಿಮಾನಗಳು ಮತ್ತು ಹಡಗುಗಳೊಂದಿಗೆ ಇದು ರಹಸ್ಯಮಯ ಸ್ಥಳಗಳ ನಂಬರ್ 1 ಆಗಿದೆ. ಇದರಲ್ಲಿ ನಿಜವಾಗಲೂ ಶಕ್ತಿ ಇದೆಯೇ ಎಂಬುದು ಹಲವರ ಪ್ರಶ್ನೆಯಾಗಿದೆ. ನಂಬರ್ 2, ಸ್ಪೇನ್ ಎನ್ಚಾಂಟೆಡ್ ಸಿಟಿ. ಸಹಜವಾಗಿ ರೂಪುಗೊಂಡ ಅಚ್ಚರಿಯ ಕಾರು ಬಂಡಗಳೊಂದಿಗೆ ಈ ಸ್ಥಳ ಪ್ರಾಕೃತಿಕ ಕಲೆಯ ಒಂದು ಅದ್ಭುತ ಉದಾಹರಣೆಯಾಗಿದೆ. ನಂಬರ್ 3, ಈಸ್ಟರ್ ಐಲ್ಯಾಂಡ್ನ ಮೋಹೈ ಪ್ರತಿಮೆಗಳು. ಕತ್ತಲ ಬಿಂಬಗಳಲ್ಲಿ ನಿಂತಿರುವ ಈ ಬೃಹತ್ ಶಿಲ್ಪಗಳು ಯಾರಿಂದ ನಿರ್ಮಿತವಾಗಿವೆ ಎಂಬುದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ನಂಬರ್ 4, ಪೆರುವಿನ ನಾಸ್ಕಾ ರೇಖೆಗಳು. ನೆಲದ ಮೇಲೆ ಚಿತ್ರಿಸಲಾದ ಈ ಭೂ ಆಕೃತಿಗಳು ಭೂಮಿಯಿಂದ ಮಾತ್ರ ಕಂಡುಬರುತ್ತವೆ. ಯಾರಿಗೆ ಏಕೆ ಉತ್ತರ ಗೊತ್ತಿಲ್ಲ. ನಂಬರ್ 5, ಲಾಕ್ನೆಸ್ ಸರೋವರ. ಇಲ್ಲಿ ಅಡಗಿರುವ ನಿಸರ್ಗದ ಅಪರೂಪವೇ ಅಥವಾ ಇದರ ಬಗ್ಗೆ ಹಬ್ಬಿಕೊಂಡಿರುವ ರಾಕ್ಷಸ ನೆಸ್ನ ಕಥೆಯಲ್ಲೇ ನಿಜವಿದೆಯೋ. ನಂಬರ್ 6, ಸ್ಟೋನ್ ಹೆಂಜ್. ಇಂಗ್ಲೆಂಡ್ನ ಪುರಾತನ ಸ್ಮಾರಕ ಯಾರಿಗಾಗಿ ಏಕೆ ನಿರ್ಮಿಸಲಾಯಿತು ಎಂಬುದು ಇನ್ನೂ ಕಂಡುಹಿಡಿಯಲಾಗದ ರಹಸ್ಯವಾಗಿದೆ. ನಂಬರ್ 7, ಓಕಿಗಹಾರ ಅರಣ್ಯ. ಫುಜಿಯ ಪಕ್ಕದಲ್ಲಿರುವ ಈ ನೆರೆದ ಕಾಡು ಆತ್ಮಗಳ ನೆಲೆ ಎಂದು ಹೆಸರಾಗಿದೆ. ನಂಬರ್ 8, ಡೆವಿಲ್ ಸಿ. ಜಪಾನ್ ಸಮೀಪದ ಪೆಸಿಫಿಕ್ ಮಹಾಸಾಗರದಲ್ಲಿ ಮತ್ತೊಂದು ಬರ್ಮುಡಾ ತ್ರಿಕೋನ. ಇಲ್ಲಿಯೂ ನಾಪತ್ತೆಯಾಗುವ ಹಡಗುಗಳು ಮತ್ತು ವಿಮಾನಗಳು. ನಂಬರ್ 9, ಕೆನಡಾದ ಮ್ಯಾಗ್ನೆಟಿಕ್ ಹಿಲ್. ಇಲ್ಲಿ ವಾಹನಗಳು ಏರುವ ದಾರಿಯಲ್ಲಿ ತಾವೇ ಮೇಲಕ್ಕೆ ಹೋಗುತ್ತವೆ. ಇದು ಭ್ರಾಮಕ ದೃಷ್ಟಿಕೋನವೇ ಅಥವಾ ಅದ್ಭುತ ಶಕ್ತಿಯೇ. ನಂಬರ್ 10, ರೆನ್ಹಮ್ ಹಾಲ್. ಇಲ್ಲಿ ಕಾಣುವ ಬ್ರೌನ್ ಲೇಡಿ ಎಂಬ ಆತ್ಮ ಒಂದು ಇಡೀ ಕೋಟೆಯನ್ನೇ ಕಬಳಿಸುತ್ತಿರುವಂತೆ ಇದೆ. ನಂಬರ್ 11, ಗೀಜಾ ಪಿರಮಿಡ್ಗಳು. ಈ ಪುರಾತನ ಪಿರಮಿಡ್ಗಳನ್ನು ನಿಖರವಾಗಿ ನಿರ್ಮಿಸಲು ಎಷ್ಟು ಜ್ಞಾನ ಬೇಕಿತ್ತೋ ಅದು ಇಂದಿಗೂ ಆಶ್ಚರ್ಯವೇ. ನಂಬರ್ 12, ಮಾಚು ಪಿಚ್ಚು. ಪೆರುವಿನ ಬೆಟ್ಟದ ಎತ್ತರದಲ್ಲಿ ಕಣ್ಮರೆಯಾದ ಇಂಕಾ ನಗರ ಆವರಿಸಿದ ಮಾಯಾಜಾಲದೊಂದಿಗೆ. ನಂಬರ್ 13, ಪ್ಯಾರಿಸ್ ಕ್ಯಾಟಕೋಂಬ್ಸ್. ನಾನಾ ಲಕ್ಷದಷ್ಟು ಕಂಕಾಳುಗಳೊಂದಿಗೆ ಈ ಅಂಡರ್ಗ್ರೌಂಡ್ ಸುರಂಗ ಮಾರ್ಗಗಳಿವೆ. ನಂಬರ್ 14, ಇಟರ್ನಲ್ ಫ್ಲೇಮ್ ಫಾಲ್ಸ್. ನೀರಿನಡಿಯಲ್ಲಿ ಚಿನ್ನದಂತೆ ಜ್ವಲಿಸುತ್ತಿರುವ ಬೆಂಕಿ ವೈಜ್ಞಾನಿಕ ಶಕ್ತಿಯೋ ಅಥವಾ ದೇವತೆಯ ಆಶೀರ್ವಾದವೋ. ನಂಬರ್ 15, ಎಡಿನ್ಬರ್ಗ್ ಕೋಟೆ. ಯುರೋಪಿನ ಈ ಕೋಟೆಯ ಗೋಡೆಗಳಲ್ಲಿ ಕಾಡುತ್ತಿರುವ ಆತ್ಮಗಳ ಕಥೆಗಳಿವೆ. ನಂಬರ್ 16, ಯೋನಾಗುನಿ ಸ್ಮಾರಕ. ಸಮುದ್ರದಡಿಯಲ್ಲಿ ಇರುವ ಈ ಶಿಲಾ ರಚನೆಗಳು ಮಾನವನ ನಿರ್ಮಿತವೇ ಅಥವಾ ನೈಸರ್ಗಿಕ ತಾಣವೇ ಗೊತ್ತಿಲ್ಲ. ಇದೇ ಥರ ಇನ್ನಷ್ಟು ಮಿಸ್ಟೀರಿಯಸ್ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.